ಸೈಕಾಲಜಿ ಪ್ರಕಾರ ಯಾವ ವ್ಯಕ್ತಿ ಜಾಸ್ತಿ ಖುಷಿಯಾಗಿ ಇರ್ತಾನೆ ಆ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿಗಿಂತ ಜಾಸ್ತಿ ನೋವು ತಡ್ಕೊಳ್ತಾನೆ. ಅದು ಫಿಸಿಕಲಿ ಮತ್ತೆ ಮೆಂಟಲಿ ಎರಡೂ ರೀತಿಯಲ್ಲಿ. ಸೈಕಾಲಜಿ ಹೇಳುತ್ತೆ ಯಾವ ವ್ಯಕ್ತಿ ಜಾಸ್ತಿ ಆಣೆ ಪ್ರಮಾಣ ಮಾಡ್ತಾನೆ ಅಂದ್ರೆ ಯಾವುದೇ ಒಂದು ಪ್ರಸಂಗದಲ್ಲಿ ಆಣೆ ಪ್ರಮಾಣ ಮಾಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ ಆ ವ್ಯಕ್ತಿ ತುಂಬಾ ಲಾಯಲ್ ಆಗಿದ್ದಾನೆ ಅಂತ. ಇನ್ನು ನಿಮಗಿದು ಕೇಳಿ ಆಶ್ಚರ್ಯ ಆಗುತ್ತೆ, ದೊಡ್ಡ ನಗರಗಳಲ್ಲಿ ಒಬ್ಬ ಆವರೇಜ್ ವ್ಯಕ್ತಿ ಪ್ರತಿದಿನ ಸರಿಸುಮಾರು 43 ನಿಮಿಷ 10 ಬೇರೆ ಬೇರೆ ಮಹಿಳೆಯರಿಗೆ ಗುರಾಯಿಸಲು ಸಮಯ ವ್ಯರ್ಥ ಮಾಡ್ತಾನಂತೆ. ಏನ್ ವಿಚಿತ್ರ ಅಲ್ಲ? ನಿಮಗೆ ನಿಮ್ಮ ಜೀವನದ ಗುರಿ ಹೇಗೆ ಹುಡುಕಿಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಡೋಂಟ್ ವೆರಿ, ಇದರ ಬಗ್ಗೆನೂ ಹೇಳ್ತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ 10 ಅಮೇಜಿಂಗ್ ಸೈಕಾಲಜಿಕಲ್ ಫ್ಯಾಕ್ಟ್ಸ್ ಗಳ ಬಗ್ಗೆ ಹೇಳ್ತೀನಿ. ಇವುಗಳನ್ನ ಮೊದಲ ಬಾರಿ ಕೇಳಿ ನೀವು ಸಹ ಶಾಕ್ ಆಗ್ತೀರಾ. ಅದಕ್ಕೆ ವಿಡಿಯೋ ಎಂಡ್ ವರೆಗೆ ನೋಡಿ. ಫ್ಯಾಕ್ಟ್ ನಂಬರ್ 1, ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ 4 ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಅದರಲ್ಲಿ ನೀವು ಒಬ್ಬರನ್ನ ಆಯ್ಕೆ ಮಾಡಿ ಅಂದ್ರೆ ನೀವು ಒಬ್ಬರಿಗೆ ಆಯ್ಕೆ ಮಾಡಬಹುದಾ, ಹೌದು ಅಥವಾ ಇಲ್ಲ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಓಕೆ, ಹಾಗಿದ್ರೆ ನಿಮ್ಮ ಉತ್ತರ ಹೌದು ಅಂತ ಇದ್ರೆ ನೀವು ಒಬ್ಬ ಲಾಜಿಕಲ್ ವ್ಯಕ್ತಿ ಆಗಿದ್ದೀರಾ ಎಂದರ್ಥ. ಒಂದ್ ವೇಳೆ ನಿಮ್ಮ ಉತ್ತರ ನೋ ಆಗಿದ್ರೆ ಅಂದ್ರೆ 4ರಲ್ಲಿ ಒಬ್ಬನಿಗೆ ಹೇಗೆ ಆಯ್ಕೆ ಮಾಡಲಿ, 4 ಜನ ನನಗೆ ಸರಿಸಮ ಅನ್ನೋ ಗೊಂದಲದಲ್ಲಿ ನೀವು ಇದ್ರೆ ಇದರ ಅರ್ಥ ನೀವು ಒಬ್ಬ ಇಮೋಷನಲ್ ವ್ಯಕ್ತಿ ಆಗಿದ್ದೀರಾ ಎಂದರ್ಥ. ಅಂದ್ರೆ ಮಿದುಳಿನಿಂದ ಯೋಚನೆ ಮಾಡುವ ಜನ ಲಾಜಿಕಲ್ ಆಗಿರ್ತಾರೆ, ಮತ್ತೆ ಫೀಲಿಂಗ್ಸ್ ನಿಂದ ಯೋಚನೆ ಮಾಡುವ ಜನ ಜಾಸ್ತಿ ಇಮೋಷನಲ್ ಆಗಿರ್ತಾರೆ. ಈಗ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ. ಹಾಗಿದ್ರೆ ಫ್ಯಾಕ್ಟ್ ನಂಬರ್ 2 ತಿಳಿಯೋಣ. ಇದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಹುಡುಗಿಯರು ಹುಡುಗರಿಂದ ಬೇಗ ಕೆಲಸ ಮಾಡಿಸಿಕೊಳ್ಳಲು ಈ ಮಾತನ್ನ ಜಾಸ್ತಿ ಉಪಯೋಗ ಮಾಡ್ತಾರೆ ಅನ್ನೋದು. ಅದುವೇ ಇರಲಿ ಬಿಡು, ನಾನೇ ಈ ಕೆಲಸವನ್ನು ಮಾಡಿಕೊಳ್ತೀನಿ ಅಂತಾರೆ. ಇಂತಹ ಪರಿಸ್ಥಿತಿಯಲ್ಲಿ ತುಂಬಾ ಆತ್ಮೀಯ ಆಗಿರುವ ಆ ಹುಡುಗ ಗೊಂದಲಕ್ಕೆ ಒಳಗಾಗ್ತಾನೆ. ಆಗ ಸಹಾಯ ಮಾಡೇ ಮಾಡ್ತಾನೆ, ಮತ್ತೆ ಹುಡುಗಿಯರ ಕೆಲಸ ಬೇಗ ಮುಕ್ತಾಯ ಆಗುತ್ತೆ. ಎಷ್ಟು ವಿಚಿತ್ರ ಅಲ್ಲ? ಒಬ್ಬ ಹುಡುಗ ಹುಡುಗನಿಗೆ ಸಹಾಯ ಕೇಳಿದ್ರೆ ಹಿಂದೆ ಮುಂದೆ ನೋಡ್ತಾನೆ, ಅದೇ ಹುಡುಗಿ ಸಹಾಯ ಕೇಳಿದ್ರೆ ಓಡಿ ಹೋಗಿ ಸಹಾಯ ಮಾಡ್ತಾನೆ. ಯಾರಿಗೆಲ್ಲ ಈ ತರ ಆಗಿದೆ ಅವರು ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 3, ಪ್ರತಿಯೊಬ್ಬ ಮನುಷ್ಯನ ಹೃದಯ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಒಡೆದು ಹೋಗಿರುತ್ತೆ. ಅಂದ್ರೆ ಅವನಿಗೆ ಇಮೋಷನಲ್ ಪೇನ್ ಆಗೇ ಇರುತ್ತೆ. ಒಬ್ಬ ವ್ಯಕ್ತಿ ಅವನಿಗೆ ಬಿಟ್ಟು ಹೋಗಿರ್ತಾನೆ, ಬ್ರೇಕಪ್ ಆಗಿರುತ್ತೆ, ಅವನಿಗೆ ಯಾರು ಇಷ್ಟ ಪಡೋದಿಲ್ಲ, ಇಲ್ಲ ಯಾರೋ ಅವರಿಗೆ ರಿಜೆಕ್ಟ್ ಮಾಡಿರ್ತಾರೆ. ಸೈಕಾಲಜಿ ಪ್ರಕಾರ ಈ ಎಲ್ಲ ನೋವಿನಿಂದ ಆಚೆ ಬರಲು ಇರುವ ಕಾರಣ ಒಂದೇ, ಅದುವೇ ಆ ವ್ಯಕ್ತಿ ಮೇಲೆ ಎಕ್ಸ್ಪೆಕ್ಟೇಷನ್ ಕಡಿಮೆ ಇಡಬೇಕು. ಅಂದ್ರೆ ನಿರೀಕ್ಷೆ ಮಾಡಬಾರ್ದು. ಒಂದ್ ವೇಳೆ ನೀವು ಒಬ್ಬ ವ್ಯಕ್ತಿಗೆ ಸಹಾಯ ಮಾಡ್ತಾ ಇದ್ರೆ ನೀವು ಯಾವತ್ತೂ ಇದನ್ನ ನಿರೀಕ್ಷೆ ಮಾಡಬೇಡಿ, ಆ ವ್ಯಕ್ತಿ ಕೂಡ ನಿಮ್ಮ ಸಲುವಾಗಿ ಅದನ್ನೆಲ್ಲ ಮಾಡ್ತಾನೆ ನೀವು ಮಾಡಿದ್ದು ಅಂತ. ಒಂದ್ ವೇಳೆ ನೀವು ಒಬ್ಬ ವ್ಯಕ್ತಿಗೆ ಇಷ್ಟ ಪಡ್ತಾ ಇದ್ರೆ ಇಲ್ಲ ಪ್ರೀತಿ ಮಾಡ್ತಾ ಇದ್ರೆ ಕನಸಿನಲ್ಲಿ ಅರಮನೆ ನಿರ್ಮಾಣ ಮಾಡಬೇಡಿ, ನಾ ಅದನ್ನ ಮಾಡಿದ್ರೆ ಆ ವ್ಯಕ್ತಿ ನನಗೆ ಸಿಗ್ತಾನೆ ಅಥವಾ ಸಿಗ್ತಾಳೆ ಅಂತ. ಅಂದ್ರೆ ಯಾರಿಂದಲೂ ಏನು ನಿರೀಕ್ಷೆ ಮಾಡಬೇಡಿ. ಜನರನ್ನ ಮತ್ತೆ ವಸ್ತುಗಳನ್ನ ಹೇಗಿದೆ ಹಾಗೆ ನೋಡಿ. ಜನ ಬರ್ತಾರೆ ಹೋಗ್ತಾರೆ, ವಸ್ತುಗಳು ಬರುತ್ತೆ ಹೋಗುತ್ತೆ, ಏನು ಶಾಶ್ವತವಲ್ಲ ಜೀವನದಲ್ಲಿ. ಇದನ್ನ ಯೋಚನೆ ಮಾಡಿ ಮುಂದೆ ನಡೀತಾ ಹೋಗಿ. ಜೀವನದಲ್ಲಿ ಯಾವತ್ತು ನಿಮಗೆ ದುಃಖ ಆಗೋದಿಲ್ಲ. ಫ್ಯಾಕ್ಟ್ ನಂಬರ್ 4, ಸೈಕಾಲಜಿಯ ಒಂದು ಸ್ಟಡಿಯಲ್ಲಿ ಒಂದು ರೋಚಕ ಸತ್ಯ ಹೊರಬಿದ್ದಿದೆ. ಈ ಸ್ಟಡಿ ಪ್ರಕಾರ ಒಂದೇ ತರ ಜಾಸ್ತಿ ಸಮಯದವರೆಗೆ ಮೊಬೈಲ್ ಅಥವಾ ಕಂಪ್ಯೂಟರ್ ಅನ್ನ ಉಪಯೋಗ ಮಾಡುವ ಜನರಲ್ಲಿ ಇಮೋಷನ್ಸ್ ಗಳನ್ನ ಕಂಟ್ರೋಲ್ ಮಾಡುವ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದೇ ಭಂಗಿಯಲ್ಲಿ ಕೂತು ಗಂಟೆಗಟ್ಟಲೆ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅನ್ನ ಉಪಯೋಗ ಮಾಡುವ ಜನರಲ್ಲಿ ಇಮೋಷನ್ಸ್ ಅಂದ್ರೆ ಖುಷಿ ಆಗೋದು, ಕೋಪ ಬರೋದು, ಅಳೋದು, ಈ ಎಲ್ಲದರ ಮೇಲೆ ಅವರ ಕಂಟ್ರೋಲ್ ಕಡಿಮೆ ಆಗಲು ಪ್ರಾರಂಭ ಆಗುತ್ತೆ. ಅಂದ್ರೆ ನಾವು ನಮ್ಮ ಇಮೋಷನ್ಸ್ ಅನ್ನ ಹೊರ ಹಾಕುತ್ತೇವೆ, ಅದನ್ನ ಒಳಗಡೆ ಇಟ್ಟಿಕೊಳ್ಳೋ ಬದಲು. ಫ್ಯಾಕ್ಟ್ ನಂಬರ್ 5, ನಿಮ್ಮ ಪ್ಯಾಷನ್ ಅಥವಾ ಆ ಕೆಲಸ ನೀವು ಅದನ್ನ ಇಷ್ಟಪಡ್ತೀರಾ, ಅದರಿಂದ ನೀವು ನಿಮ್ಮ ಕರಿಯರ್ ಕೂಡ ನಿರ್ಮಾಣ ಮಾಡಿಕೊಳ್ಳಬಹುದು. ಒಂದ್ ವೇಳೆ ನಿಮಗೆ ಅದು ಸಿಗ್ತಾ ಇಲ್ಲ ಅಂದ್ರೆ ಈ ಫ್ಯಾಕ್ಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಫ್ಯಾಕ್ಟ್ ಆಗಿದೆ. ಅದಕ್ಕಾಗಿ ನೀವು ಒಂದು ನೋಟ್ಬುಕ್ ಮತ್ತೆ ಪೆನ್ ತಗೊಂಡು ಒಂದು ಶಾಂತವಾದ ಸ್ಥಾನದಲ್ಲಿ ಕುಳಿತುಕೊಳ್ಳಿ. ಅಲ್ಲಿ ನಿಮ್ಮನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಮತ್ತೆ ಆ ನೋಟ್ಬುಕ್ ನಲ್ಲಿ ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕು ಅಂತೀರಾ, ಯಾವೆಲ್ಲ ಕೆಲಸ ಮಾಡಲು ನಿಮಗೆ ಖುಷಿ ಆಗುತ್ತೆ, ಯಾವೆಲ್ಲ ಕೆಲಸ ಮಾಡುವ ನಿಮಗೆ ಆಸೆ ಇದೆ ಅಂತ ಅದನ್ನ ಹೋಲಿಕೆ ಆಗುವ 25 ಆಯ್ಕೆಗಳನ್ನ ಬರೆಯಿರಿ. ಮತ್ತೆ ಅದರಲ್ಲಿ 5 ಆಯ್ಕೆಗಳನ್ನ ಬೇರೆ ಮಾಡಿ. ಅದರಿಂದ ನೀವು ಹಣ ಸಂಪಾದನೆ ಮಾಡಬೇಕು ಅಂತೀರಾ, ಮತ್ತೆ ಅದು ನಿಮಗೆ ಇಷ್ಟನೂ ಆಗಿರ್ಬೇಕು. ಮತ್ತೆ ಈಗ ಆ 5 ಆಯ್ಕೆಗಳನ್ನ ಬರೆದು ಉಳಿದ ಆಯ್ಕೆಗಳನ್ನ ಹರಿದು ಬಿಸಾಕಿ. ಮತ್ತೆ ಆ 5 ಇಂಪಾರ್ಟೆಂಟ್ ವಿಷಯಗಳಲ್ಲಿ ನಿಮ್ಮ ಫೇವರೇಟ್ ವಿಷಯ ಯಾವುದು, ಅದರಲ್ಲಿ ನೀವು ಸ್ವಲ್ಪವೂ ವಿಚಲಿತ ಆಗದೆ ಕುಗ್ಗದೆ ನಿರಂತರವಾಗಿ ಕೆಲಸ ಮಾಡಬಹುದು. ಮತ್ತೆ ಅದರಿಂದ ನಿಮ್ಮ ಉಳಿದ ಆಸೆಗಳು ಪೂರ್ಣಗೊಳ್ಳುತ್ತೆ. ಅದೇ ನಿಮ್ಮ ಪ್ಯಾಷನ್ ಆಗಿರುತ್ತೆ. ಈ ತರ ನೀವು ಸಹ ನಿಮ್ಮ ಜೀವನದ ಗುರಿಯನ್ನ ಪತ್ತೆ ಹಚ್ಚಬಹುದು. ಫ್ಯಾಕ್ಟ್ ನಂಬರ್ 6,
ಸೈಕಾಲಜಿ ಹೇಳುತ್ತೆ, ಸಂಬಂಧಗಳಲ್ಲಿ ನಿರ್ಮಾಣ ಆದ ಬಿರುಕು ಯಾವತ್ತೂ ಸಂಬಂಧಗಳನ್ನ ಶಾಶ್ವತವಾಗಿ ದೂರ ಮಾಡೋದಿಲ್ಲ, ಮತ್ತೆ ಜಾಸ್ತಿ ಹತ್ತಿರವಾದ ಸಂಬಂಧಗಳು ಕೂಡ ಒಂದು ಒಳ್ಳೆಯ ಸಂಬಂಧವನ್ನು ನಿರ್ಮಾಣ ಮಾಡೋದಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ನಿಮ್ಗೆ ತುಂಬಾ ಇಷ್ಟ ಆಗಿರ್ತಾನೆ, ಮತ್ತೆ ಆ ವ್ಯಕ್ತಿಗೂ ನೀವಂದ್ರೆ ತುಂಬಾ ಇಷ್ಟ. ಈಗ ನೀವಿಬ್ರು ತುಂಬಾ ಸಮಯದವರೆಗೆ ಜೊತೆಯಲ್ಲಿ ಇರ್ತೀರಾ. ಇದರಿಂದ ಸಂಬಂಧಗಳಲ್ಲಿ ಟೈಮ್ನ ಜೊತೆಗೆ ಬಾಂಡಿಂಗ್ ನಲ್ಲಿ ಅಥವಾ ಮೊದಲಿಗೆ ನೀವು ಒಬ್ಬರ ಸಲುವಾಗಿ ಒಬ್ಬರು ಯಾವ ತರ ಫೀಲ್ ಮಾಡ್ತಾ ಇದ್ರಿ ಅದನ್ನ ನೀವು ನಂತರ ಫೀಲ್ ಮಾಡೋದಿಲ್ಲ, ಒಂಥರ ಬೋರ್ ಆಗುತ್ತೆ. ಮತ್ತೆ ಅದೇ ವ್ಯಕ್ತಿ ಜೊತೆಗೆ ನೀವು ಸ್ವಲ್ಪ ದಿನ ದೂರ ಇದ್ದು ಮತ್ತೆ ಭೇಟಿ ಆಗ್ತೀರಾ ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಇರುವ ದೂರದ ರಿಲೇಶನ್ಶಿಪ್ ಸರಿ ಅನ್ಸುತ್ತೆ, ನಿಮ್ಮ ಸಂಬಂಧ ಜಾಸ್ತಿ ಸಮಯದವರೆಗೆ ಉಳಿದಿರುತ್ತೆ. ಆದ್ರೆ ಲಾಂಗ್ ರಿಲೇಶನ್ಶಿಪ್ ನಲ್ಲಿ ಒಂದು ಟ್ರಸ್ಟ್ ಇರಬೇಕು, ಮತ್ತೆ ಇಬ್ಬರ ಮಧ್ಯೆ ಒಂದು ವಿಶ್ವಾಸ ಇರಬೇಕು. ಆವಾಗ್ಲೇ ಆ ಸಂಬಂಧಕ್ಕೆ ಒಂದು ಬೆಲೆ ಇರೋದು. ಫ್ಯಾಕ್ಟ್ ನಂಬರ್ 7, ಸೈಕಾಲಜಿ ಪ್ರಕಾರ ನೀವು ಎಷ್ಟೇ ಒಳ್ಳೆಯ ವ್ಯಕ್ತಿ ಆಗಿರಿ, ಎಷ್ಟೇ ಪ್ರಾಮಾಣಿಕ ವ್ಯಕ್ತಿ ಆಗಿರಿ, ಆದ್ರೆ ಒಬ್ಬ ವ್ಯಕ್ತಿಯ ದೃಷ್ಟಿಯಲ್ಲಿ ನೀವು ಎಲ್ಲಕ್ಕಿಂತ ಕೆಟ್ಟ ವ್ಯಕ್ತಿ ಆಗಿರ್ತೀರಾ. ಅಂದ್ರೆ ನೀವು ಯಾವುದಾದ್ರೂ ಒಬ್ಬ ವ್ಯಕ್ತಿಯ ದೃಷ್ಟಿಯಲ್ಲಿ ಕೆಟ್ಟವರು ಆಗಿರಬಹುದು. ಇದರ ಅರ್ಥ ನಿಮ್ಮ ಪ್ರಕಾರ ನೀವು ಏನೇ ತಿಳ್ಕೊಂಡಿದ್ರು ಅದು ನೀವು ತಿಳ್ಕೊಂಡಿರ್ತೀರಾ. ಇದರ ಅರ್ಥ ಇದಲ್ಲ ನಿಮ್ಮನ್ನ ನೀವು ಹೇಗೆ ತಿಳ್ಕೊಂಡು ಇರ್ತೀರಾ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಿಮ್ಮನ್ನ ಹಾಗೆ ತಿಳಿದುಕೊಳ್ಬೇಕು ಅಂತ. ಏಕೆಂದ್ರೆ ಜನ ತಮ್ಮ ಸ್ವಾರ್ಥದ ಅನುಸಾರವಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದ್ರೆ ನಿಮ್ಮ ಇಷ್ಟದಂತೆ ಜನ ನಿಮ್ಮ ಬಗ್ಗೆ ಯೋಚನೆ ಮಾಡುವುದಿಲ್ಲ, ಅವರಿಗೆ ಹೇಗೆ ಬೇಕೋ ಹಾಗೆ ಅವರು ಯೋಚನೆ ಮಾಡ್ತಾರೆ. ಫ್ಯಾಕ್ಟ್ ನಂಬರ್ 8, ಹ್ಯೂಮನ್ ಸೈಕಾಲಜಿಯ ಪ್ರಕಾರ ಒಬ್ಬ ಮನುಷ್ಯ ನಿಮ್ಮನ್ನ ಈ 3 ಕಾರಣಗಳಿಂದಲೇ ಹೇಟ್ ಮಾಡ್ತಾನೆ ಅಥವಾ ದ್ವೇಷಿಸುತ್ತಾನೆ. ಸೈಕಾಲಜಿ ಪ್ರಕಾರ ಆ 3 ಕಾರಣಗಳು ಯಾವುವು ಅನ್ನೋದನ್ನ ತಿಳಿಯೋಣ. 1, ನೀವು ಯಾವ ಕೆಲಸವನ್ನು ಮಾಡ್ತೀರಾ ಆ ಕೆಲಸವನ್ನು ಮಾಡಲು ಆ ವ್ಯಕ್ತಿಯಿಂದ ಆಗೋದಿಲ್ಲ, ಆವಾಗಲೇ ಆ ವ್ಯಕ್ತಿ ನಿಮಗೆ ದ್ವೇಷಿಸುತ್ತಾನೆ, ಇಲ್ಲ ಆ ವ್ಯಕ್ತಿಗೆ ಆ ಕೆಲಸ ಇಷ್ಟ ಇರೋದಿಲ್ಲ. 2, ನಿಮ್ಮ ಬಳಿ ತುಂಬಾ ವೆಲ್ತ್ ಇದೆ, ತುಂಬಾ ಹಣ ಇದೆ, ತುಂಬಾ ಆಸ್ತಿ ಇದೆ, ಮತ್ತೆ ಇದೇ ಕಾರಣದಿಂದ ನೀವು ಆ ವ್ಯಕ್ತಿಗೆ ದ್ವೇಷ ಮಾಡುತ್ತೀರಾ. ನೀವು ಎಲ್ಲ ರೀತಿಯಲ್ಲಿ ಒಬ್ಬ ವ್ಯಕ್ತಿಗಿಂತ ಮುಂದೆ ಇದ್ದೀರಾ, ಆಗ ನಿಮಗಿಂತ ಕಡಿಮೆ ಇರುವವರನ್ನ ನೀವು ದ್ವೇಷಿಸುತ್ತೀರಾ. ಇಲ್ಲ ನಿಮಗಿಂತ ಕಡಿಮೆ ಇರುವವ ವ್ಯಕ್ತಿನೇ ನಿಮ್ಮನ್ನ ದ್ವೇಷಿಸಬಹುದು. 3, ಆ ವ್ಯಕ್ತಿಯ ಸ್ವಭಾವವೇ ಆಗಿರುತ್ತೆ, ಆತನ ಗುಣಗಳೇ ಆ ತರ ಇರುತ್ತೆ, ಅದರಿಂದ ಆ ವ್ಯಕ್ತಿ ಎಲ್ಲರನ್ನ ದ್ವೇಷಿಸುತ್ತಾನೆ. ಸಾರಿ ಅನ್ನೋ ಪದ ನಿರ್ಧಾರ ಮಾಡೋದಿಲ್ಲ ನೀವು ಸರಿನಾ ಅಥವಾ ತಪ್ಪ ಅನ್ನೋದು. ಒಂದ್ ವೇಳೆ ಯಾವುದೇ ಒಂದು ಪ್ರಸಂಗದಲ್ಲಿ ನೀವು ಒಬ್ಬ ವ್ಯಕ್ತಿಗೆ ಸಾರಿ ಕೇಳ್ತೀರಾ ಅಂದ್ರೆ ಅದರಿಂದ ಇದು ನಿರ್ಧಾರ ಆಗೋದಿಲ್ಲ ನೀವು ಸರಿ ಅಥವಾ ತಪ್ಪ ಅನ್ನೋದು. ಏಕೆಂದ್ರೆ ಮನುಷ್ಯನಿಗೆ ತಮ್ಮ ತಪ್ಪು ಇಲ್ಲದೆ ಇದ್ರೂ ಕೆಲವೊಮ್ಮೆ ಸಾರಿ ಕೇಳಬೇಕಾಗುತ್ತೆ. ಸೈಕಾಲಜಿಯಲ್ಲಿ ಹೇಳಲಾಗಿದೆ, ಸಾರಿ ಅನ್ನೋದ್ರಿಂದ ಇದು ಅರ್ಥ ಆಗುತ್ತೆ ನಿಮಗೆ ನಿಮ್ಮ ಈಗೋಕ್ಕಿಂತ ಆ ಸಂಬಂಧ, ಆ ಬಾಂಧವ್ಯ ಇಂಪಾರ್ಟೆಂಟ್ ಆಗಿದೆ ಅನ್ನೋದು. ಅದಕ್ಕೆ ಕೆಲವೊಮ್ಮೆ ಇಂತಹ ಸಂದರ್ಭದಲ್ಲಿ ನೀವು ಸಾರಿ ಕೇಳುವುದರಿಂದ ಅಲ್ಲಿ ಅವಶ್ಯಕತೆ ಇಲ್ಲದೆ ಇದ್ರೂ ಅದು ಎಲ್ಲಾ ಸಮಸ್ಯೆಯ ಪರಿಹಾರ ಆಗುತ್ತೆ. ನೋಡಿ, ಸಾರಿ ಕೇಳುವುದರಿಂದ ಯಾವುದೇ ಒಬ್ಬ ವ್ಯಕ್ತಿ ದೊಡ್ಡವನು ಅಥವಾ ಚಿಕ್ಕವನು ಆಗೋದಿಲ್ಲ. ಫ್ಯಾಕ್ಟ್ ನಂಬರ್ 10, ಲಿಸನಿಂಗ್ ಟು ಮ್ಯೂಸಿಕ್ ಕ್ಯಾನ್ ಇಂಪ್ರೂವ್ ಯುವರ್ ಮೆಮೊರಿ ಪವರ್. ಸೈಕಾಲಜಿಯಲ್ಲಿ ಈ ಟ್ರಿಕ್ ಅನ್ನ ತುಂಬಾ ಟ್ರೂ ಮತ್ತೆ ಸೈಂಟಿಫಿಕ್ ಅಂತ ತಿಳಿಯಲಾಗಿದೆ. ಮ್ಯೂಸಿಕ್ ನಲ್ಲಿ ಎಷ್ಟು ಪವರ್ ಇರುತ್ತೆ ಅಂದ್ರೆ ಅದು ನಿಮ್ಮ ಡ್ಯಾಮೇಜ್ ಬ್ರೈನ್ ಸೆಲ್ಸ್ ಅನ್ನ ಸರಿ ಮಾಡುತ್ತೆ. ಒಂದ್ ವೇಳೆ ನೀವು ಪ್ರತಿದಿನ ಹಾಡುಗಳನ್ನ ಕೇಳ್ತೀರಾ ಅಂದ್ರೆ ಅದರಿಂದ ನಿಮ್ಮ ಮೆಮೊರಿ ಪವರ್ 10 ಪಟ್ಟು ಜಾಸ್ತಿ ಆಗುತ್ತೆ. ಜೊತೆಗೆ ಮ್ಯೂಸಿಕ್ ಕೇಳುವುದು ನಿಮ್ಗೆ ಡಿಪ್ರೆಷನ್ ನಿಂದ ಆಚೆ ತೆಗೆಯುತ್ತೆ. ಹಾಗಿದ್ರೆ ತಡ ಯಾಕೆ, ಈ ಕೂಡಲೇ ಹೋಗಿ ಹಾಡುಗಳನ್ನ ಕೇಳಿ. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.